ನೋಡಿ ಸರ್. ಪಿ ಯು ಸಿ ಮಂಡಳಿ ಅವರು ಪಿ ಯು ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ನಮ್ಮ ಹೊಯ್ಸಳ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ. ಅದರಲ್ಲಿ ಸೈನ್ಸ್ ವಿಭಾಗದಲ್ಲಿ ನಮ್ಮಲ್ಲಿ 5 ರ್ಯಾಂಕ್ ಬಂದಿದೆ. ಸ್ಟೇಟ್ 5th ರ್ಯಾಂಕ್ ಬಂದು ಶಿಲ್ಪಶ್ರೀ ಅಂತೇಳಿ ಸ್ಟೇಟ್ 5th ರ್ಯಾಂಕ್ ಬಂದಿದ್ದಾರೆ. ಸೊ ಅವರು 594 ಔಟ್ ಆಫ್ 600 ಮಾರ್ಕ್ಸನ್ನು ತೊಗೊಂಡಿದ್ದಾರೆ. ಸೊ ಅದೇ ಥರನೇ 8th ರ್ಯಾಂಕ್ ಸ್ಟೇಟ್ 8th ರ್ಯಾಂಕ್ ಲಾವಣ್ಯ ಅಂತೇಳಿ, ಜೀವಿತಾ ಅಂತ ಹೇಳಿ, ಶಶಾಂಕ್ ಮತ್ತು ತನುಜಾ ಅಂತೇಳಿ ಸೈನ್ಸಲ್ಲಿ 5 ರ್ಯಾಂಕ್ ಬಂದಿದೆ. ಅದೇ ಥರ ಕಾಮರ್ಸಲ್ಲಿ ಗೌರವ್ ಕುಮಾರ್ 9th ರ್ಯಾಂಕ್ ಸ್ಟೇಟ್ 9th ರ್ಯಾಂಕ್, ದೀಪಿಕಾ ಸ್ಟೇಟ್ 9th ರ್ಯಾಂಕ್, ಮೇಘನಾ, ಲಿಖಿತಾ. ಸೊ ಅದೇ ಥರ ಚಂದನ, ಕೀರ್ತನ, ಭರತ್, ನಿತ್ಯಶ್ರೀ. ಟೋಟಲ್ ನಮ್ಮ ಕಾಲೇಜಿಂದ ಸ್ಟೇಟ್ ರ್ಯಾಂಕು ಟಾಪ್ 20 ಒಳಗಡೆ 20 ರ್ಯಾಂಕ್ ಬಂದಿದೆ. ಟಾಪ್ 10ನಲ್ಲಿ ನಮ್ಮದು ರ್ಯಾಂಕು 5 ರ್ಯಾಂಕ್ಸ್ ಬಂದಿದೆ. ಸೊ ಇದು ಹೇಳಲಿಕ್ಕೆ ತುಂಬ ಖುಷಿ ಆಗುತ್ತೆ. ಇದೇ ಥರ ಪ್ರತಿ ವರ್ಷವೂ ಕೂಡ ನಮ್ಮ ರಿಸಲ್ಟು, ನಾವು ಇಲ್ಲಿಗೆ 7 ಇಯರ್ಸ್ ಕಂಪ್ಲೀಟ್ ಮಾಡಿ 8ನೇ ವರ್ಷಕ್ಕೆ ಬಂದಿದ್ದೇವೆ. 8 ವರ್ಷದಲ್ಲಿ ಸತತವಾಗಿ ನಮ್ಮ ರಿಸಲ್ಟು ಉತ್ತಮವಾಗಿ ಪ್ರತಿ ವರ್ಷವೂ ಉತ್ತಮವಾಗಿ ಬರ್ತಾ ಇದೆ. ಅದಕ್ಕೆ ಕಾರಣೀಭೂತರಾದ ನಮ್ಮ ಮಕ್ಕಳು ತುಂಬ ಕಷ್ಟಪಟ್ಟು ಓದ್ತಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಮ್ಯಾನೇಜ್ಮೆಂಟು ಸಪೋರ್ಟ್ ಇದೆ. ಜೊತೆಗೆ ನಮ್ಮ ಟೀಚರ್ಸ್ ಎಫರ್ಟು ಮತ್ತು ಪ್ರಿನ್ಸಿಪಲ್ ಎಫರ್ಟು, ಮ್ಯಾನೇಜ್ಮೆಂಟ್ ಎಫರ್ಟು ಇದೆಲ್ಲನೂ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಏನು ಬೇಕು ಅದನ್ನು ಅರ್ತು ನಾವು ನಮ್ಮಲ್ಲಿ ಕರಿಕ್ಯುಲಮನ್ನು ಪ್ಲ್ಯಾನ್ ಮಾಡಿ ಟೀಚ್ ಮಾಡೋದ್ರಿಂದ ಸೊ ಎಲ್ಲ ಮಕ್ಕಳು ಅದನ್ನು ಉಪಯೋಗಪಡಿಸ್ಕೊಂಡಿದ್ದಾರೆ. ಇದಕ್ಕೆ ಎಲ್ಲ ಮಕ್ಕಳಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಜೊತೆಗೆ ಅವರ ಪೇರೆಂಟ್ಸು, ನೆಲಮಂಗಲದ ಜನತೆ ನಮ್ಮಲ್ಲಿ ಅಥವಾ ಪೇರೆಂಟ್ಸ್ ನಮ್ಮಲ್ಲಿ ಇಟ್ಟಿರೋ ಒಂದು ನಂಬಿಕೆ, ಆ ನಂಬಿಕೆ ಅವ್ರ ಸಪೋರ್ಟು, ಅನ್ಟೈರ್ಡ್ ಸಪೋರ್ಟ್. ಈಗ ನಾವು ಮಕ್ಕಳನ್ನ 5 ಗಂಟೆವರೆಗೂ 6 ಗಂಟೆವರೆಗೂ ಕೂರಿಸ್ಕೊಂಡು ಓದಿಸ್ತೀವಿ. ಬೇರೆ ಟೈಮಲ್ಲಿ ಮಕ್ಕಳನ್ನ ಟೆಸ್ಟ್ ಮಾಡ್ತೀವಿ ಅಂತ ಕರೆದಾಗ ಇವತ್ತು ಹಬ್ಬ ಇದೆ ಆದರೂ ಕೂಡ ಪ್ರತಿಯೊಂದು ಪೇರೆಂಟ್ಸು, ಮಕ್ಕಳು ಇಂದ ಟೀಚರ್ಸು ಪ್ರತಿಯೊಬ್ಬರು ಬಂದು ನಮ್ಮ ಸೆಲೆಬ್ರೇಷನಲ್ಲಿ ಭಾಗವಹಿಸಿದ್ದಾರೆ. ಅದರಲ್ಲಿ ಅರ್ಥ ಆಗುತ್ತೆ ನಮಗೆ ಎಷ್ಟು ಸಪೋರ್ಟಿವ್ ಇದ್ದಾರೆ ಅಂತೇಳಿ. ಸೊ ಎಲ್ಲ ಅಚೀವರ್ಸ್ಗೂ ನನ್ನ ಕಡೆಯಿಂದ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ನಮಸ್ತೆ ಎಲ್ಲರಿಗೂ. ನಾನು ಗೌರಿಶಂಕರ್, ಪ್ರಿನ್ಸಿಪಾಲ್ ಹೊಯ್ಸಳ PU ಕಾಲೇಜ್. ಇವತ್ತು ಏಪ್ರಿಲ್ 10th ಕರ್ನಾಟಕ ಸ್ಟೇಟ್ 2nd PU ರಿಸಲ್ಟ್ ಬಂದಿದೆ. ನಿಜವಾಗ್ಲೂ ಕೂಡ 8 ವರ್ಷದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ ನಮ್ಮ ಮಕ್ಕಳು. ಇದರಲ್ಲಿ ಕರ್ನಾಟಕಕ್ಕೆ ವಿಜ್ಞಾನ ವಿಭಾಗದಲ್ಲಿ 5ನೇ ರ್ಯಾಂಕ್ ಬಂದು ಶಿಲ್ಪಶ್ರೀ ಅಂತಕ್ಕಂಥ ವಿದ್ಯಾರ್ಥಿ 5ನೇ ರ್ಯಾಂಕ್ ಬಂದಿದ್ದಾಳೆ. 600ಕ್ಕೆ 594 ಅಂಕ ಗಳಿಸಿ 5ನೇ ರ್ಯಾಂಕ್ ತಗೊಂಡಿದ್ದಾಳೆ. ಇನ್ನೊಂದು ವಿದ್ಯಾರ್ಥಿ ಲಾವಣ್ಯ ಅಂತ ಹೇಳ್ಬಿಟ್ಟು 591 ಅಂಕ ತಗೊಂಡು 8ನೇ ರ್ಯಾಂಕ್ ತಗೊಂಡಿದ್ದಾಳೆ. ಜೀವಿತಾ ಅಂತ ಹೇಳ್ಬಿಟ್ಟು 587 ಅಂಕ ಗಳಿಸಿ 12ನೇ ರ್ಯಾಂಕ್ ಪಡ್ಕೊಂಡಿದ್ದಾಳೆ. ಅಷ್ಟೇ ಅಲ್ಲದೆ ಡಿಸ್ಟಿಕ್ಕಿಗೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ನಮ್ಮ ವಿದ್ಯಾರ್ಥಿಗಳೇ ತಗೊಂಡಿದ್ದಾರೆ. ಅದು ನಿಜವಾಗ್ಲೂ ಖುಷಿ ಪಡುವಂಥ ವಿಷಯ. ಮತ್ತು ನೆಲಮಂಗಲಕ್ಕೂ ಕೂಡ ಇದು ಖುಷಿ ತರುವಂಥ ವಿಷಯ. ನಾನು ಇದನ್ನು ತಮ್ಮೆಲ್ಲರೂ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಒಟ್ಟು ವಿಜ್ಞಾನ ವಿಭಾಗದಲ್ಲಿ 5 ವಿದ್ಯಾರ್ಥಿಗಳು ಮತ್ತು ವಾಣಿಜ್ಯ ವಿಭಾಗದಲ್ಲಿ 8 ವಿದ್ಯಾರ್ಥಿಗಳು 20 ರ್ಯಾಂಕನ್ನು ತಗೊಂಡಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ 589 ಅಂಕನ ಗಳಿಸಿ 600ಕ್ಕೆ 9th ರ್ಯಾಂಕನ್ನು 2 ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ತುಂಬ ಖುಷಿ ಪಡೋ ವಿಷಯ. ಗೌತಮ್ ಅಂತಕ್ಕಂಥ ವಿದ್ಯಾರ್ಥಿ ಮತ್ತು ಇನ್ನೊಂದು ಹೆಣ್ಮಗು. ಇದು ನಿಜವಾಗ್ಲೂ ತುಂಬ ಖುಷಿ ಪಡೋ ವಿಷಯ. ಅಷ್ಟೇ ಅಲ್ಲದೆ ಒಟ್ಟು 573 ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ರು. ಅದರಲ್ಲಿ 571 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಯಾರು ಸೆಕೆಂಡ್ ಕ್ಲಾಸ್ ಇಲ್ಲ, ಪಾಸು ಇಲ್ಲ. ಒಟ್ಟು ಓವರಾಲ್ 99.70 ರಿಸಲ್ಟನ್ನು ಪಡ್ಕೊಂಡಿದ್ದೀವಿ. ನನಗೆ ಮಾಹಿತಿ ಇಲ್ಲ, ನಮ್ಮದೇ ಪ್ರಥಮ ಸ್ಥಾನ ಬರಬಹುದು, ಗೊತ್ತಿಲ್ಲ. ನಾನು ಬೇರೆ ಇನ್ನೂ ಯಾವ ಕಾಲೇಜ್ಗಳದ್ದು ನನಗೆ ಸಿಕ್ಕಿಲ್ಲ ಇನ್ಫಾರ್ಮೇಷನ್. ಬಟ್ 99.70
ಪರ್ಸೆಂಟೇಜ್ ಆಫ್ ರಿಸಲ್ಟ್ ಅನ್ನ ಕೊಟ್ಟಿದ್ದೀವಿ. ಅಷ್ಟು ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಆ ರಿಸಲ್ಟ್ ಅನ್ನ ಕೊಡೋದು ತುಂಬಾ ಕಷ್ಟಕರವಾದ